ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು NSEindia.com ಅಂದ್ರೆ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್ನ ಯಾವೆಲ್ಲ ರೀತಿ ಅಂದ್ರೆ ಡೇಟಾನ ನಾವು ನೋಡೋಕೆ ಪ್ರಯತ್ನ ಪಡೋಣ. ಅಂಡ್ ಆಲ್ಸೋ ಇದಾಗಿರುತ್ತೆ ನಿಮಗೆ NSE ವೆಬ್ಸೈಟ್ ಸೀರೀಸ್, ಅಂದ್ರೆ ಪ್ರತಿಯೊಂದು ಪಾರ್ಟ್ ಬೈ ಪಾರ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಏನೆಲ್ಲ ಡೇಟಾ ಸಿಗುತ್ತೆ ನಾವು NSE ಅಲ್ಲಿ. ಈ ದಿನ ನಿಮ್ಗೆ ಒಂದು ಫಸ್ಟ್ ಪಾರ್ಟ್ ನಾವು ನಿಮ್ಗೆ ನಿಮ್ಮ ಮುಂದೆ ನಾವು ತೋರ್ಸಕ್ಕೆ ಇಷ್ಟಪಡ್ತೀವಿ. ಸೊ ಇವತ್ತು NSE ವೆಬ್ಸೈಟ್ ಓಪನ್ ಮಾಡಿದ್ವಿ. ಸೊ ಮೇನ್ ಹೋಮ್ ಪೇಜ್ ಅಲ್ಲೇ ನಿಮ್ಗೆ ಈ ತರ ಲಾಗಿನ್ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರುತ್ತೆ, ಅಂದ್ರೆ ಈ ಪರ್ಟಿಕ್ಯುಲರ್ ಡೇಗೆ ಏನಾಗಿದೆ ಅಂತ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಚೆಕ್ ಮಾಡಿದ್ರೆ ಇವತ್ತು ನಿಫ್ಟಿ ಎಲ್ಲಿಗೆ ನಿಂತು 25,939 ಎಲ್ಲಿಗೆ ನಿಂತು ಅಂತ ನಿಮ್ಗೆ ಕಂಪ್ಲೀಟ್ ಡೇಟಾ ತೋರಿಸುತ್ತೆ. ನಿಫ್ಟಿ ಯಾವ ರೀತಿ ಟ್ರೇಡ್ ಆಗಿದೆ ಇವತ್ತು ಅಂತ, ಎಷ್ಟು ಚೇಂಜ್ ಇನ್ ಪರ್ಸೆಂಟೇಜ್ ಆಗಿದೆ, ಎಷ್ಟು ಪಾಯಿಂಟ್ಸ್ ಮೂಮೆಂಟಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ಈ ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಇವತ್ತು ಎಷ್ಟು ಅಡ್ವಾನ್ಸ್ ಇದಾವೆ, ಎಷ್ಟು ಡಿಕ್ಲೈನ್ಸ್ ಇದಾವೆ ಅಂತ ಗೊತ್ತಾಗುತ್ತೆ. ಅಡ್ವಾನ್ಸ್ ಅಂತಂದ್ರೆ ಎಷ್ಟು ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಇದಾವೆ ಅಂಡ್ ಎಷ್ಟು ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಇದಾವೆ, ಅಂಡ್ ಅನ್ಚೇಂಜ್ಡ್ ಅಂತಂದ್ರೆ ಎಷ್ಟು ಸ್ಟಾಕ್ಸ್ ಇವತ್ತು ಏನು ಚೇಂಜಸ್ ಮೂಮೆಂಟಮ್ ಆಗಿಲ್ಲ ಅಂತ ನೀವು ಈ ಡೇಟಾದಲ್ಲಿ ಅನಾಲಿಸಿಸ್ ಮಾಡಬಹುದು. ಅಂಡ್ ಆಲ್ಸೋ ಕೆಳಗಡೆ ಬಂತು ಅಂತಂದ್ರೆ ನಿಮ್ಗೆ ನಂಬರ್ ಆಫ್ ಸ್ಟಾಕ್ಸ್ ಎಟ್ 52 ವೀಕ್ ಹೈ, ಅಂದ್ರೆ ಒಂದು ವರ್ಷದ ಹೈ ಎಷ್ಟಿದಾವೆ ಸ್ಟಾಕ್ಸ್, ಅಂದ್ರೆ ಒಂದು ವರ್ಷದ ಪ್ರೈಸ್ ಟಾಪ್ ಎಲ್ಲಿ ಹೋಗಿದೆ, ಅಂಡ್ ಆಲ್ಸೋ 52 ವೀಕ್ಸ್ ಲೋ ಎಷ್ಟು ಸ್ಟಾಕ್ಸ್ ಬಂದಿದ್ದಾವೆ ಅಂತ ನೀವು ಇಲ್ಲಿ ಅನಾಲಿಸಿಸ್ ಮಾಡಬಹುದು. ಅಂಡ್ ಕೆಳಗಡೆ ನಿಮ್ಗೆ ನಂಬರ್ ಆಫ್ ಸ್ಟಾಕ್ಸ್ ಇನ್ ಅಪ್ಪರ್ ಸರ್ಕ್ಯೂಟ್, ಲೋವರ್ ಸರ್ಕ್ಯೂಟ್, ಅಂದ್ರೆ ಎಷ್ಟು ಸ್ಟಾಕ್ಸ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ಆಗಿದೆ, ಎಷ್ಟು ಸ್ಟಾಕ್ಸ್ ನಿಮ್ಗೆ ಲೋವರ್ ಸರ್ಕ್ಯೂಟ್ ಆಗಿದೆ ಅಂತ ಡೇಟಾ ನಿಮ್ಗೆ ಕಂಪ್ಲೀಟ್ ವೆಬ್ ಪೇಜ್ ಅಲ್ಲೇ, ಸ್ಟಾರ್ಟಿಂಗ್ ಹೋಮ್ ಪೇಜ್ ಅಲ್ಲೇ ನಿಮ್ಗೆ ಸಿಗೋಕೆ ಕಾಣುತ್ತೆ. ಅಂಡ್ ನೀವು ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು ಇವತ್ತಿನ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇವತ್ತು ನೀವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ದೀರಾ, ಏನಾದ್ರೂ ಅನಾಲಿಸಿಸ್ ಮಾಡ್ಬೇಕು ಅಂತಂದ್ರೆ ಈ ವೆಬ್ಸೈಟ್ ಅಲ್ಲಿ ಬಂದ್ರೆ ನೀವು ಟಾಪ್ ಗೇನರ್ಸ್ ಇವತ್ತು ಯಾರು ಎಷ್ಟು ಮುಂದುವರೆದಿದ್ದಾರೆ, ಯಾರು ಎಷ್ಟು ಪಾಸಿಟಿವ್ ಇದೆ ಅಂತ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಟಾಪ್ ಚೇಂಜಸ್ ನಿಮ್ಗೆ ಹೈಯೆಸ್ಟ್ ಚೇಂಜಸ್ ಆಗಿರುತ್ತೆ. ಅದಾದ್ಮೇಲೆ ಟಾಪ್ ಲೂಸರ್ಸ್, ಅಂದ್ರೆ ಈ ಲೂಸರ್ಸ್ ಅಂತಂದ್ರೆ ಇವತ್ತಿನ ನೆಗೆಟಿವ್ ಆಗಿರೋದು. ಸೊ ಮಾರ್ಕೆಟ್ ಪಾಸಿಟಿವ್ ಇದೆ ಅಂತಂದ್ರೆ ನೀವು ಟಾಪ್ ಗೇನರ್ಸ್ ನ ನೋಡ್ಬೇಕಾಗುತ್ತೆ, ಮಾರ್ಕೆಟ್ ನೆಗೆಟಿವ್ ಇದೆ ಅಂತಂದ್ರೆ ನೀವು ಟಾಪ್ ಲೂಸರ್ಸ್ ನ. ಇದನ್ನ ಈ ಡೇಟಾ ಇಟ್ಕೊಂಡು ನೀವು ಏನಾದ್ರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ರೆ ಸ್ಟಾಕ್ಸ್ ಅಲ್ಲಿ ಅಂತ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್, ಸೊ ಇಲ್ಲಿ ನಿಮ್ಗೆ 52 ವೀಕ್ಸ್ ಹೈ ಅಂತ ಇದೆಯಲ್ಲ, ಸೊ ನಾನು ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ 52 ವೀಕ್ಸ್ ಹೈ ಇರೋ ಸ್ಟಾಕ್ಸ್ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಈ 52 ಅಂದ್ರೆ ಪೀಕ್ ಅಲ್ಲಿ ಇರೋದು, ಅಂದ್ರೆ ಒಂದು ವರ್ಷದ ಹೈ ಇರೋದು ಸ್ಟಾಕ್ಸ್ ಯಾವೆಲ್ಲ ಇರುತ್ತೆ, ಇನ್ನು ಮೇಲೆ ಹೋಗುತ್ತಾ ಏನು ಅಂತ. ಅಂಡ್ ಆಲ್ಸೋ 52 ವೀಕ್ಸ್ ಇರೋ ಲೋ 38 ಇದೆ, ಅಂದ್ರೆ ಈ 38 ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಕಡಿಮೆ ಪ್ರೈಸಿಗೆ ತಗೊಂಡು ಜಾಸ್ತಿ ಪ್ರೈಸಿಗೆ ಸೇಲ್ ಮಾಡೋದು. ಸೊ 52 ವೀಕ್ಸ್ ಲೋ ಬಂದಿದೆ ಅಂತಂದ್ರೆ ಕಡಿಮೆ ಪ್ರೈಸಿಗೆ ಬಂದಿದೆ ಸ್ಟಾಕ್ಸ್, ಆ ಸ್ಟಾಕ್ಸ್ ನ ನಾವು ಕಾನ್ಸಂಟ್ರೇಟ್ ಮಾಡಬಹುದು. ಇವಾಗ ಇಲ್ಲಿ 52 ವೀಕ್ ಹೈ ನೋಡ್ತಾ ಇದೀವಿ ಯಾವೆಲ್ಲ ಇದಾವೆ ಅಂತ. ಅಂಡ್ ಆಲ್ಸೋ 52 ವೀಕ್ ಲೋ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ 52 ಲೋ ಇರೋ ಸ್ಟಾಕ್ಸ್ ಎಲ್ಲ ನಮ್ಗೆ ಇಲ್ಲಿ ಸಿಗ್ತವೆ. ಇದನ್ನ ನಾವು ಅನಾಲಿಸಿಸ್ ಅಲ್ಲಿ ಬಳಸ್ಕೋಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿ ವಾಲ್ಯೂಮ್ ಗೇನರ್ಸ್ ಅಂತ ಇದೆ, ಅಂದ್ರೆ ವಾಲ್ಯೂಮ್ ಗೇನರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ನಮ್ಗೆ ಎಷ್ಟು ವಾಲ್ಯೂಮ್ ಈ ಪರ್ಟಿಕ್ಯುಲರ್ ಸ್ಟಾಕಿಗೆ ನಿಮ್ಗೆ ಇವತ್ತು ಪಾವನಾ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಟುಡೇ ವಾಲ್ಯೂಮ್ ನಮ್ಗೆ ಬಂದಿರೋದೆಷ್ಟು ಈ ತರ ಬಂದಿದೆ. ಅಂಡ್ 1 ವೀಕ್ ಆವರೇಜ್ ವಾಲ್ಯೂಮ್ ಎಷ್ಟು ಬಂದಿದೆ, 2 ವೀಕ್ಸ್ ಎಷ್ಟು ಬಂದಿದೆ, ಅಂಡ್ 2 ಡೇಸ್ ಟರ್ನ್ ಓವರ್ ಪರ್ಸೆಂಟೇಜ್ LTP ಎಷ್ಟು ಚೇಂಜ್ ಆಗಿದೆ ಅಂತ ಈ ವಾಲ್ಯೂಮ್ ಗೇನರ್ಸ್ ಅಲ್ಲಿ ನೋಡ್ಬೋದು. ಅಂದ್ರೆ ಈ ವಾಲ್ಯೂಮ್ ಅಂತ ಏನ್ ಹೇಳುತ್ತೆ ಅಂತಂದ್ರೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ, ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಂತ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಅಂಡ್ ಸೊ ಇದಾದ ನಂತರ ನಾವು ಮಾರ್ಕೆಟ್ ಅಂದ್ರೆ ಸೊ ಮಾರ್ಕೆಟ್ ಯಾವ ತರ ನಾವು ಪ್ರೀ ಮಾರ್ಕೆಟ್ ನೋಡೋದು, ಅಂದ್ರೆ ಸಪೋಸ್ ಇವಾಗ ಮಾರ್ಕೆಟ್ ಡೇಟಾಗ್ ಬಂದ್ವಿ ನಾವು, ಇಲ್ಲಿ ಪ್ರೀ ಓಪನ್ ಮಾರ್ಕೆಟ್ ಅಂತ ಇದೆ. ಅಂದ್ರೆ
ಮಾರ್ನಿಂಗ್ ನಮಗೆ 9 ಇಂದ 9:8 ತನಕ ಪ್ರೀ ಓಪನ್ ಮಾರ್ಕೆಟ್ ಇರುತ್ತೆ. ಸೊ ಆ ಪ್ರೀ ಓಪನ್ ಮಾರ್ಕೆಟ್ ಅಲ್ಲಿ ನಮಗೆ ಎಷ್ಟು ಅಡ್ವಾನ್ಸ್ ಇದಾವೆ, ಎಷ್ಟು ಡಿಕ್ಲೈನ್ಸ್ ಇದಾವೆ ಅಂತಂದ್ರೆ, ಸೊ ಇವತ್ತು ಅಡ್ವಾನ್ಸ್ ಇದಾವೆ ಅಂದ್ರೆ ಪಾಸಿಟಿವ್ ಇದೆ ಮಾರ್ಕೆಟ್, 47 ಪಾಸಿಟಿವ್ ಅಲ್ಲಿ ಇದೆ, 1 ನೆಗೆಟಿವ್ ಅಲ್ಲಿ ಇದೆ, ಅನ್ಚೇಂಜ್ 2 ಇದೆ. ಅಂದ್ರೆ ಇವತ್ತು ಮಾರ್ಕೆಟ್ ಯಾವಾಗ್ಲೂ ಓಪನ್ ಆಗ್ತಾ ಇರೋದು ಇವತ್ತು ಪಾಸಿಟಿವ್ ಅಲ್ಲಿ ಓಪನ್ ಆಗ್ತಾ ಇದೆ. ಅಂಡ್ ನಮ್ಗೆ ಇಲ್ಲಿ ಚೇಂಜ್ ಕೂಡ ತೋರಿಸಬಹುದು. ಇವತ್ತು 0.32% ಮೇಲೆ ಹೋಗಿದೆ, 81.60 ಮೇಲೆ ಹೋಗಿದೆ ನಿಫ್ಟಿ ಅಂತ ನಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಸೊ ನಾವು ಏನ್ ನೋಡ್ಬೋದು ಅಂದ್ರೆ ರಿಸೋರ್ಸಿಗೆ ಬಂದು ಇಲ್ಲಿ ಸೆಕ್ಯೂರಿಟಿ ವೈಸ್ ನಮ್ಗೆ ಡೇಟಾ ಸಿಗುತ್ತೆ. ಅಂದ್ರೆ ಯಾವ್ಯಾವ ಸೆಕ್ಯೂರಿಟಿ ಎಷ್ಟೆಷ್ಟು ದಿನ ನಮ್ಗೆ ಏನೇನ್ ಪ್ರೈಸ್ ಇತ್ತು, OHOL ಅಂತೀವಿ, ಅಂದ್ರೆ ಓಪನ್ ಆಗಿ ಲೋ ಕ್ಲೋಸ್, ಯಾವ್ಯಾವ ದಿನ ಎಷ್ಟೆಷ್ಟು ನಮ್ಗೆ ಓಪನ್ ಆಗಿತ್ತು, ಕ್ಲೋಸ್ ಆಗಿತ್ತು, ಆ ಪರ್ಟಿಕ್ಯುಲರ್ ಸ್ಟಾಕ್ ನಮ್ಗೆ ಅನಾಲಿಸಿಸ್ ಮಾಡಕ್ಕೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಸಪೋಸ್ ಇವಾಗ ನಾನು ರಿಲಯನ್ಸ್ ಇಂಡಸ್ಟ್ರೀಸ್ ನಾನು ಡೇಟಾ ನೋಡ್ಬೇಕು, 1 ವರ್ಷದ್ದು ಅಂತ ನೋಡ್ಬೇಕು. ಸೊ ಇಲ್ಲಿ 1 ವರ್ಷ ಅಂತ 1 ಇಯರ್ ಅಂತ ಕ್ಲಿಕ್ ಮಾಡ್ತೀನಿ. 1 ಇಯರ್ ಅಲ್ಲಿ ನನಗೆ ಪ್ರತಿ ದಿನ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ 25th ಸೆಪ್ಟೆಂಬರ್ ನಮ್ಗೆ ಏನಾಗಿತ್ತು ಅಂತ ನಮ್ಗೆ ತೋರಿಸ್ತಾ ಇದೆ. 26th ಸೆಪ್ಟೆಂಬರ್, 27th 2023 ಇದು 2024 ಅಲ್ಲ, 2023 ಇಂದ ನಮ್ಗೆ 1 ವರ್ಷದ ಡೇಟಾ ಸಿಗ್ತಾ ಇದೆ. ಆ ಪರ್ಟಿಕ್ಯುಲರ್ ಡೇಗೆ ಎಷ್ಟು ಓಪನ್ ಆಗಿತ್ತು, ಎಷ್ಟು ಕ್ಲೋಸ್ ಆಗಿತ್ತು, ಐ ಎಷ್ಟಿದೆ, ಲೋ ಎಷ್ಟಿದೆ, ಅಂಡ್ ಲಾಸ್ಟ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್, ಅಂಡ್ also ಟೋಟಲ್ ಕ್ವಾಂಟಿಟಿ, ಟರ್ನ್ ಓವರ್ ಎಷ್ಟಾಗಿದೆ ಅಂತ ನಮ್ಗೆ ಕಂಪ್ಲೀಟ್ ರಿಲಯನ್ಸ್ ಡೇಟಾ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ನಾವು ಇದನ್ನ ನೋಡಿ ನಾವು ಸ್ಟಾಕ್ ನ ಅನಾಲಿಸಿಸ್ ನ ಮಾಡಬಹುದು. ಸೊ ಇದು ನಿಮ್ಗೆ ಈಕ್ವಿಟಿ ಅನಾಲಿಸಿಸ್. ಸೊ ನೆಕ್ಸ್ಟ್ ಸೀರೀಸ್ ಅಲ್ಲಿ ನಾನು ನಿಮ್ಗೆ ಟ್ರೇಡಿಂಗ್ ಅಂದ್ರೆ ಕಾಂಟ್ರಾಕ್ಟ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಸ್ಟ್ರೈಕ್ ಪ್ರೈಸ್ ನ ಡಿರವೇಟಿವ್ ಮಾರ್ಕೆಟ್ ಅಲ್ಲಿಂದ ಯಾವ ತರ ಅನಾಲಿಸಿಸ್ ಮಾಡಬಹುದು ಅಂತ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.